ಚೊಂಚಿ ಹಾಂ ಎಲ್ಲೂ ಹೇಳಕ್ಕೆ ಅಯ್ಯ ಅದು ಹೋಗ ಹೆಣ್ಣಲ್ಲ ಯವ್ವ ತಂಗಿ ಮ್ಯಾಗ ಕುಂತಾಳ ಮ್ಯಾಲೆ ಅವ್ರ ಮಾವದನಲ್ಲ ಮಾವನ ಜೊತೆಗೆ ಅಲ್ಲಿ ಮ್ಯಾಗ ಇದು ಹಾಸಿ ನೋಡಿ ನಾವು ಜಮಖಾನ ಹಾಸಿ ಕುರ್ಚಿ ಇಟ್ಟಿವಲ್ಲ ಅಲ್ಲಿ ಕುಂತ್ಕೊಂಡಾರ ಅಲ್ಲೇ ಅಡ್ಡಗೇರಿಬ್ರು ನೋಡು ಮುಂಜಾನೆ ನಾಷ್ಟ ನಾವು ಯಾರು ಹಾಕ್ಕೊಟ್ಟಿಲ್ಲ ಅಂತೇಳಿ ಆಕೆ ಹೋಗಿ ಬಡ ಬಡ ಇದು ಮಾಡ್ಯಾಳ ಉಪ್ಪಿಟ್ಟು ಮಾಡ್ಕೊಂಡು ತಿಂದಾರ ಇಬ್ರು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ತೊಳೆದ ದಬ್ಬ ಹಾಕಿ ಮ್ಯಾಗ ಹೋಗಿ ಅಡ್ಡಗೇರಿ ಈಗ ಏನು ಬಂದಿತ್ತ ಎಣ್ಣ ರಮೇಶಿಗ ಎದಕ್ಕೆ ಹಿಂಗೆ ಮಾಡಿದ ಏನಾಯ್ತು ಏನು ವಿಷಯ ಅಂತಂದ್ರೆ ಹೇಳ ಎಣ್ಣ ಅತಿಯಮ್ಮನ್ನ ಕೇಳ್ನ ಅತಿಯಮ್ಮ ಏನಂದ್ರು ಯವ್ವ ನನಗೇನು ಗೊತ್ತಿಲ್ಲವ ಯವ್ವ ನಿಮ್ಮ ಅಣ್ಣನ ಕೇಳಿಬಿಡು ನೀನು ಅಂದ್ರ ಅದಕ್ಕೆ ನಿನ್ನ ಕೇಳಕತ್ತೀನಿ ಏನಾತ ಎಣ್ಣ ಯವ್ವ ಏನಿಲ್ಲ ಈಗ ಅವಳಿಗೆ ಐತಲ್ಲ ಇವ ನಮ್ಮ ರಮೇಶ್ ಅದಾನಲ್ಲ ನಮ್ಮ ರಮೇಶನ ಆಫೀಸ್ನಾಗ ಕೆಲಸ ಮಾಡೋದ ಅದು ಇಷ್ಟ ಆಗೈತೆ ನೋಡಿ ಈಗ ಮನೆಗೆ ಬಂದು ಕುಂತ್ಬಿಟ್ಟಾಳ ಅಲ್ಲ ಆ ಹುಡುಗಿ ಒಂಚೂರು ನಾಚಿಕೆರ ಬೇಡ ಎಣ್ಣ ಸೊ ಅದ್ರ ಮಾವಂತ ಅವನ ಜೊತೆಗೆ ಬಂದು ಬೇರೆ ಮನೆಗೆ ಹ್ಯಾಕೆ ಕುಂತ್ಬಿಟ್ಟ ಓಡ ಗಣಮಗ ಜೊತೆಗೆ ಈಗ ಮ್ಯಾಗ ಹೋಗಿ ಮಕ್ಕೊಂಡಾಳಲ್ಲ ಹೌದಂತಾರನ ಇದಕ್ಕೆ ಇವರ ರಮೇಶಿಗೆ ತಲಿ ಬೇಡನ ಅಯ್ಯಯ್ಯ ಎಲ್ಲೂ ಕಾಣಿಲ್ಲಪ್ಪ ನಾ ಇಂಥ ಲಜ್ಜಿ ಎಟ್ಟು ಹೆಣ್ಣು ಇನ್ನೇನು ಬರ್ತಾನಲ್ಲ ಹೆಣ್ಣ ರಮೇಶ ಎಷ್ಟಕ್ಕೆ ಬರ್ತಾನಾತ ಅವರೆಲ್ಲ ಲಜ್ಜಿಗೆಟ್ಟಾರವ ಇಲ್ಲ ಅಂದ್ರೆ ಅವ್ರು ಯಾಕೆ ಬಂದು ಇನ್ನೊಬ್ರು ಮನ್ಯಾಗ ಹಿಂಗೆ ಕುಂದಿರ್ತಿದ್ರು ಈಗ ಪೊಲೀಸ್ ಸ್ಟೇಷನ್ನೇ ಕಂಪ್ಲೇಂಟ್ ಕೊಡ್ತಾಳಲ್ಲ ಅಂತೇಳಿ ಇಟ್ಕೊಂಡಿವಿ ಆಕಿನ ಮನ್ಯಾಗ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅವ ಲೇಟಾಗೇ ಬರ್ತಾನೆ ಒಂದು 5-5 ಬರ್ತಾನೆ ಒಮ್ಮಕ್ಳೇ ಅವಾಗನ ಈಕಿ ಹೋಗ್ಯಾಳಲ್ಲ ಈಗ ನಿಂತಿ ಆಕೆ 15 ನಿಮಿಷ ಅವ ಬಂದ್ಮೇಲೆ ಬರ್ತಾಳೆ ಆಕಿ ಹಂಗಂದ್ರೆ ನಿಮ್ಮ ಮನ್ಯಾಗ ಯಾರು 4-4ವರೆಗೆ ಚಹಾ ಕುಡಿಯೋ ರೂಢಿನೇ ಇಲ್ಲ ಹಾಗಾದ್ರೆ ಏನಪ್ಪ ನಮಗರ ಈಗ ಬಂದಾರ್ಗೆರ ಒಂದಿಟ್ಟು ಚಾ ಏನಾರ ನಾಷ್ಟ ಪಾಷ್ಟ ಮಾಡ್ತಾಳನ ನಮ್ಮ ಅತ್ತಿಗೆಮ್ಮ ಏನು ನಾವು ರಮೇಶ ಸುರೇಶ ಬರೋವರ್ಗನ ಕಾಯ್ಕೆ ಕುಂದಿರ್ಬೇಕಾ ಗೀತಾ ಗೀತಾ ಗೀತವಾ ಏ ಗಾಯಿ ಯಾರ ಬಂದಂಗೆ ಐತೆ ನೋಡು ಗೀತಾವ ಅಂತ ಕರೀತಾರ ಯಾರು ನೋಡ್ಬಾ ಏನ್ರಿ ಯಾರು ಬಂದಾರ ನಿನ್ನ ಮೂಳನ ವೈದ್ ನಾನು ನಿನ್ನನ್ನು ನೋಡ್ಬಾ ಯಾರ ಕರೀತಾರಂತ ನಾ ಕರೆದು ನೀನು ನನಗೆ ಹೇಳು ಹೋಗಿ ಹೊರಗೆ ಹೋಗಿ ನೋಡು ಯಾರಂತಂದು ಗೀತಾ ಅಂತಾರೆ ನೋಡು ಅಯ್ಯ ಬೀಗ್ರ ಶರವಕ್ಕರ ಬಾರಪ್ಪ ನಾಗರಾಜ ಬಾ ಯಾವಾಗ ಬಂದ್ರಿ ಏನೋ ಹೇಳಿಲ್ಲ ನೋಡು ಗೀತಾವ ಹಂಗೆ ಹೋಗಿ ಹೇಳಕ್ಕೆ ಆಫೀಸಿಗೆ ಬರ್ರಿ ಒಳ ಬರ್ರಿ ಶರವಕ್ಕರ ಬಾರಯ್ಯಪ್ಪ ನಾಗು ಬರ್ರಿ ಒಳ ಬರ್ರಿ ಬೀಗ್ರ ರೀ ಶಾರವಕ್ಕರು ಮತ್ತು ನಾಗರಾಜ್ ಬಂದಾರ ಗೀತಾವರ ತಾಯಿ ಮತ್ತು ಅಣ್ಣ ಬಾರಪ್ಪ ನಾಗರಾಜ ಆರಾಮ ಯಾವಾಗ ಬಂದ್ರಿ ಈ ಕಡೆ ಬಾ ಕುತ್ಕೋ ಬಾ ಬರ್ರಿ ಅಕ್ಕರ ಈ ಕಡೆ ಬರ್ರಿ ಇಲ್ಲಿ ಕುಂದ್ರ ಬರ್ರಿ ನಾ ಈ ಕಡೆ ಕುಂದಿರ್ತೀನಿ ಅಲ್ರಿ ಬೀಗ್ರ ನನ್ನ ಮಗಳನ್ನೇ ನೀವೇನು ಅನಾಥ್ಲ ಅಂತ ತಿಳ್ಕೊಂಡ್ರೇನ ತಾಯಿ ತಂದಿ ಹೇಳಾರು ಕೇಳಾರು ಯಾರು ಇಲ್ಲ ಅಂತ ತಿಳ್ಕೊಂಡಿರ ಹೆಂಗೆ ನೀವು ಅಷ್ಟು ದೊಡ್ಡ ನಿರ್ಧಾರ ತಗೊಂಡಿರಲ್ಲ ಯಾರನ್ನು ಕೇಳಿ ತಗೊಂಡ್ರಿ ನೀವು 4 ಮಂದಿಗೆ ಹೌದಿಲ್ಲ ನನ್ನ ಮಗಳನ್ನ ನಿಮಗೆ ಮದುವೆ ಮಾಡಿಕೊಟ್ಟಿದ್ದು ನಾವು ನಿಮ್ಮ ಮನೆಗೆ ಸಸಿಯಾಗಿ ತಂದ್ಕೊಂಡಿದ್ದು ನೀವು ಏನ್ರಿ ನೀವು ಮಾಡಕತ್ತಿರೋದು ಯಾರಿಗೆ ಹೇಳಿದ್ರಿ ಯಾರು ಕೇಳಿದ್ರಿ ಇನ್ನೊಬ್ಬ ಸಸಿನ ಮನೆಗೆ ತಂದು ಇಟ್ಕೊಂಡ್ರಿ ನೀವು ಹೇಳಾರು ಕೇಳಾರು ಇಲ್ಲ ಅಂತ ತಿಳ್ಕೊಂಡ್ರಿ ನನ್ನ ಮಗಳಿಗೆ ನೀವು ಅಯ್ಯ ಶರವಕ್ಕರ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊತೀರಿ ಏನಾಗಿತ್ತು ಏನಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಬರ್ರಿ ಈ ಕಡೆ ಬರ್ರಿ ಕುತ್ಕೋರಿ ಸಮಾಧಾನವಾಗಿ ಮಾತಾಡ್ರಿ ನೋಡ್ರಿ ಸುಕನ್ಯಕರ ನೀವಂತರೂ ತಗೊಂಡಾಗಿಲ್ಲ ಕೊಡ ಮುಂದಾಗಿಲ್ಲ ಈಗ ಇದನ್ನು ಕರ್ಕೊಂಬಂದು ಇಟ್ಕೊಂಡ್ರಲ್ರಿ ಹುಡುಗಿನ ಅವಾಗೂ ನೀವಿಲ್ಲ ನನಗೆ ನೀವು ಇವತ್ತು ಬಂದಿರಂತ ಗೊತ್ತೈತಿ ಅದ್ರಾಗೂ ಇಲ್ಲಿ ನೀವು ಈ ವಿಷಯದ ನೀವು ತಲೆ ಹಾಕ್ಲಾರ್ದ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನಿದ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ನೋಡ್ರಿ ನೀವೇನ್ರ ಅನ್ಕೋರಿ ನನ್ನ ಮಗಳ ಜೀವನ ಇಲ್ಲಿ ಹಾಳಾಕತ್ತೈತಿ ನಾನು ಮಾತಾಡೋಕ್ಕೆ ಅಯ್ಯಯ್ಯವ್ವ ನಿನಗೇನನ್ನೇಯವ್ವ ನೀನೇನೋ ಬಂದಕ್ಕೆನ ಮೈಮ್ಯಾಗ ಹಾರ್ತಿಯಲ್ಲ ಆತ ಬಿಡು ಏನೋ ಅಂತಾರಲ್ಲ ಜಗಳ ಯಾಕೆ ಮಾಡ್ತೀರವ ಕುಂತ್ಕೊಂಡು ಬಗೆಹರ್ಸ್ಯಾರಿ ಅಂದ್ರೆ ನೀನು ಮೈಮ್ಯಾಗ ಹಾರ್ತಿಯಲ್ಲ ಯವ್ವ ಆತ್ರಿ ಅಕ್ಕರ ಮಾತಾಡೋಣ ಬರ್ರಿ ನಾವು ಹೇಳ್ತೀವಿ ಎಂಥ ಪರಿಸ್ಥಿತಿಯಾಗ ಆ ಹುಡುಗಿನ ಮನ್ಯಾಗ ತಂದು ಇಟ್ಕೊಂಡಿವಿ ಅನ್ನೋದು ಹೇಳ್ತೀವಿ ಬಂದು ಕುಂದ್ರು ಬರ್ರಿ ಇಲ್ಲಿ ಯಾಕೆ ನಿಂತು ಮಾತಾಡ್ತೀರಿ ನಾವು ಒಬ್ಬಾಕೆ ಮಗಳು ಗೌರ್ಮೆಂಟ್ ನೌಕರಿ ಐತಿ ಹುಡುಗಂದು ಮನ್ತಾನ್ ಚಲೋ ಐತಿ ಎಲ್ಲ ಚಲೋ ಇರ್ತಾಳ ನನ್ನ ಮಗಳನ್ನ ಆಸೆಗೆ ನಾವು ಕೇಳ್ದಷ್ಟು ಕೊಟ್ಟು ಒಬ್ಬಾಕೆ ಮಗಳನ್ನ ಅದ್ದೂರಿಯಾಗಿ ನಾವು ಮದುವೆ ಮಾಡ್ಕೊಟ್ಟಿವ್ರಿ ನಿಮ್ಮ ಮನೆಗೆ ಏನು ನಾವು ಆಕಿನೇನು ಬೀದಿಯಾಗಿ ಬಿಟ್ಟಕಿನ್ನ ಕರ್ಕೊಂಬಂದು ನಿಮ್ಮ ಮನೆಗೆ ಇಟ್ಟಿವಂತ ಮಾಡಿರ ಹೆಂಗೆ ನೀವು ಏನು ನಿಮ್ಮ ಮಗನ ಹಿಂದಿಗೆ ಓಡಿ ಬಂದಾಳಲ್ಲಕ್ಕಿ ಬಗ್ಲ ಸೀರೆ ಇಟ್ಕೊಂಡು ಹಂಗೇನ್ರ ನನ್ನ ಮಗಳು ಓಡಿ ಬಂದ ಅಂತ ಮಾಡಿರ ನೋಡ್ರಿ ಅಣ್ಣಾರ ನೀವು ಮಾಡಿದ್ದಂತ್ರು ಕರೆನ ತಪ್ಪೈತ್ರಿ ನೀವು ಯಾಕ್ರಿ ಆ ಹುಡುಗಿನ ಮನೆಯಾಗ ಇಟ್ಕೊಂಡು ಒಪ್ಕೊಂಡ್ರಿ ಅದು ಏನಕ್ಕಿತ್ತು ಕೇಸ್ ಆಗ್ಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಬಗೆಹರಿಸ್ಕೋಬೇಕಾಗಿತ್ತು ನೀವು ಪೊಲೀಸ್ ಸ್ಟೇಷನ್ಗೆ ನೀವು ಅರೆಸ್ಟ್ ಹಾಕಿರೋಣ ಹೆದರಿಕೆಗೆ ನೀವು ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನಿಮಗೆ ಯಾರೀ ಅಧಿಕಾರ ಕೊಟ್ಟಿದ್ದು ನೋಡ್ರಿ ಅಕ್ಕರ ನಾವೇನು ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿ ನಾವೇನಕ್ಕಿನ್ನ ಹೊರಗೆ ಮನೆ ಬಿಟ್ಟು ಹೊರಗೆ ಏನು ಕಳಿಸಿಲ್ಲ ಮನ್ಯಾಗ ಇಟ್ಕೊಂಡಿವಿ ನಾವಾದ್ರೂ ಅಕ್ಕಿ ಪರವಾಗೆ ಮಾತಾಡೀವಿ ಹೌದು ನನ್ನ ಮಗ ಮಾಡಿರೋದು ತಪ್ಪು ನಾವೇನು ತಪ್ಪಂತ ಹೇಳಕತ್ತಿಲ್ರಿ ನಾವು ಈಗ ಆಗೋಗೈತಿ ಈಗ ಆಗೋಗಿರೋದನ್ನ ನೀವರ ತಪ್ಸಕ್ಕಾಗಲ್ರಿ ನಾವರ ತಪ್ಸಕ್ಕಾಗಲ್ರಿ ಕರ ಸುಮ್ಮನೆ ಜಗಳ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ನೋಡ್ರಿ ನಾ ಹೇಳ್ತೀನಿ ಕೇಳ್ರಿ
ಈಗ ಆಗಿದ್ದಾಗೈತಿ. ಈಗ ಮತ್ತು ಇಟ್ಕೊಂಡಿವಂತ್ರ ಇಟ್ಕೊಂಡಿವ್ರಿ. ಮತ್ತು ನೋಡೋಣ ಆ ಹುಡುಗೀಗ ಮ್ಯಾಗ ಐತ್ರಿ. ನಾವು ನಿಮ್ಮ ಹತ್ರ ಸಮಾಧಾನವಾಗಿ ಮಾತಾಡ್ತೀರಿ. ಮೊದ್ಲು ನೀವು ಸಮಾಧಾನ ಆಗ್ರಿ ಅಕ್ಕಾರ. ಅಲ್ರಿ ಅತ್ತಿಯಾರ, ಈಗ ನೀವ ಹೇಳ್ರಿ, ಈಗ ನಿಮಗ ಒಬ್ಬಾಕಿ ಮಗಳಿದ್ದು ಆ ಮಗಳಿಗೆ ಏನ್ರ ಹಿಂಗಾಗಿತ್ತಂದಿದ್ರ ಈಗ ನಿಮ್ಮ ಮಗಳನ್ನ ಆ ಮನ್ಯಾಗ ಬಿಟ್ಟು ಸೌತಿ ಜೊತೆ ಬಾಳೆ ಮಾಡಂತ ಬರ್ತಿದ್ರ ಏನು ನೀವು ಹೋಗಿ ಕೇಳ್ತಿದ್ರಿಲ್ರಿ ಅನ್ಯಾಯನ? ಏನು ನೀವು ಹಿಂಗ ಬಿಟ್ಬಿಡ್ತಿದ್ದೀರಿ? ಹೌದಪ್ಪ, ಈಗ ಆಗಿ ಹೋಗೈತಿ, ಏನು ಮಾಡ್ಬೇಕು ನೀನೇ ಹೇಳಿ. ಈಗ ಏನು ಮನೆ ಮಂದಿ ಹೊಸರು ಹೋಗಿ ಜೈಲೇ ಕುಂದ್ರುನಾ ನೀ ಹೇಳ್ತಿ ಅಂತಂದು ಈಗ ನಿನ್ನ ತಂಗಿ ಗೊಬ್ಬಕ್ಕಿಗೆ ಒಳ್ಳೆ ಮಾಡಕ್ಕೆ ಹೋಗ್ತೀವಿ ನಾಗಪ್ಪ ನಾವು. ಏನು ಹೋಗಿ ಹೊಸರು ಜೈಲೇ ಕುಂತ್ಬಿಡುನಾ? ಹೇಳ, ಏನು ಮಾಡ್ಬೇಕು ನೀನೇ ಹೇಳೋಲಿ. ನೀ ಹೇಳ್ದಂಗೆ ಮಾಡ್ತೀವಿ ನಾವು. ನಿಮ್ಮ ಜೊತೆಗೆ ಮಾತಾಡಿ ನನಗೆ ಗೆಲ್ಲಕ್ಕಾಗಲ್ರಿ ಅತ್ತಿಯಾರ. ನಿಮ್ಮ ಜೊತೆ ಮಾತಾಡ್ದಂಕ್ರು ಮೊದ್ಲಾಗೋದಿಲ್ಲ ನನಗೆ. ನೀವು ಮೊದ್ಲಿಂದಾನೂ ದೊಡ್ಡ ಸೊಸಿಗೊಂಥರ ಸಣ್ಣ ಸೊಸಿಗೊಂಥರ ಮಾಡ್ಕೊಂಡ ಬಂದಿರಿ. ನೀವು ಯಾವಾಗಿದ್ರೂ ನೀವು ಒಬ್ರಿಗೊಂದು ಮಾಡೋದು ನಾನು ನೋಡೀನಿ. ನಮ್ಮ ತಂಗಿ ಎಲ್ಲಾನು ನಮ್ಗೆ ಹೇಳಾಳ, ಹೇಳಂಗಿಲ್ಲ ಅನ್ನಂಗಿಲ್ಲ, ಮತ್ತೊಂದಿಲ್ಲ. ಕರ್ರಿ ಅವನ್ನ, ರಮೇಶನ್ ಕರೀರಿ ಮೊದ್ಲು. ಅಯ್ಯ ಅದೇನು ಅಂತಾರಲ್ಲ, ಭಾರಿ ಆಯ್ತು ನೋಡಪ್ಪ ನಾಗರಾಜನಿಂದ. ಅಲ್ಲ, ಅವ ಆಫೀಸಿಗೆ ಹೋಗ್ಯಾನ, ಇನ್ನೂ ಬಂದಿಲ್ಲ. ನಿಮ್ಮ ಅಕ್ಕನೂ ಇಲ್ಲ, ನಿಮ್ಮ ತಂಗಿನೂ ಇಲ್ಲ, ಅವನೂ ಇಲ್ಲ. ಬಂದ್ಮೆ ಮಾತಾಡ್ಬಂತೆ ಅಂತ ಸುಳ್ಳ ಖಾಲಿ ಉಪ್ಪಿಟ್ಟು ನಮಗೆ ಒದ್ರಿಡಿದ್ರ ಬಂದಿದ್ದೇನಾ ಯಪ್ಪ ನಿನಗೆ? ನೀನು ಸಣ್ಣವದಿಯಪ್ಪ ನಾಗರಾಜ. ಏನು ನಾವು ಏನಂತಾರಲ್ಲ, ವಯಸ್ಸಿಗಿರೋ ಬೆಲೆ ಕೊಡು ಒಂದಿಟ್ಟು. ಏನು ಹಿರಿಯರು ಎರಡು ಮೈಮೇಗೆ ಬರ್ತೀಯಲ್ಲ ಗಂಡ್ಮಗ ನೀನು. ಯಪ್ಪ ನೀನು ಸುಮ್ಮನಿರುತ್ತಮ್ಮ. ಅವರು ಬರಲಿ, ನನ್ನ ಮಗಳು ಬರಲಿ ಇವತ್ತು, ಅವನು ಬರಲಿ, ನನ್ನ ಅಳಿಯ ಅನಿಸ್ಕೊಂಡಿರೋ ಅವನು ಬರಲಿ. ಇವತ್ತು ಯಾವುದಕ್ಕೂ ಒಂದು ನಾವು ನಿರ್ಧಾರ ಮಾಡ್ಕೊಂಡು ಹೋಗೋಣ. ಕಡೆಯದು ಏನು ಅನ್ನೋದು ಕೇಳೇ ಮುಂದುವರಿಯೋಣಂತ. ಸ್ವಲ್ಪ ಸುಮ್ಮ ಕುಂತ್ಬಿಡಪ್ಪ, ಬರಲಿ. ಸುಮ್ಮನೆ ಮಾತಾಡೋದು ಇಲ್ಲಡ ನಮ್ಗೆ ವಾಜ್ಯವು ಮಾತು. ಆತ್ರಿ ಅಕ್ಕರ, ಈಗ ಏನೂ ಆಗ್ಬಾರ್ದಾಗಿಲ್ರಿ. ನಾವೇನು ಆಕಿನ ಮನ್ಯಾಗ ತಂದು ಇಟ್ಕೊಂಡು ಒಂದು ಮಾತ್ರಕ್ಕೆ ನಾವೇನು ಆಕಿನ ಮದುವೆ ಆಗಕ್ಕೆ ಇನ್ನೂ ಕೊಟ್ಟಿಲ್ರಿ. ನಾವಾದ್ರೂ ಆಕಿನ ಹೆಂಗಾರ ಮಾಡಿ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನೋದ್ರಾಗನ ಅದೀವ್ರಿ. ಒಂದು ನಿಮಿಷ ತಡ್ರಿ. ಯವ್ವ ಸಂಗೀತವ, ಬಾಬೆಯಲ್ಲಿ ಒಂದಿಟ್ಟು ತಂಗಿ. ಹೇಳ್ರಿ ಮಾವರ. ಹೋಗಿ ಒಂದು 4-5 ಕಪ್ ಚಾಕಿಡ. ಚಾಕಿಟ್ಟು ಹಂಗೆ ಆಕಿ ಎಲ್ಲದಾಳ ಅಂತ ನೋಡು ಒಂದಿಟ್ಟು. ಆಕಿ ಮೋನಿಕವ ಮತ್ತು ಗಣಮಗ ಎಲ್ಲದಾರ ಅಂತಂದು ನೋಡ್ಕೊಂಬಂದು ಹೇಳಿ ಚಾಕಿಟ್ಟು ಹೋಗು. ಆತ್ರಿ ಮಾವರ, ಒಂದು ನಿಮಿಷ ತಡ್ರಿ ಬಂದೆ. ಮಾವರ ಮ್ಯಾಗ ನಿದ್ದೆ ಜೋರ ಐತ್ರಿ ಅವ್ರದ್ದು, ಮ್ಯಾಗ ಮಕ್ಕೊಂಡ್ರಿ. ನಾನು ಹೋಗಿ ಚಾಕಿಟ್ಕೊಂಡು ತೊಗೊಂಬರ್ತೀನಿ ರೀ. ನೋಡ್ರಿ ಅಕ್ಕರ, ನಮ್ಮದು ಇರೋದು ಒಂದೇ ಉದ್ದೇಶ, ಹೆಂಗಾರ ಮಾಡಿ ಏನಾರ ಮಾಡಿ ಆಕಿನ ಮನ್ಯಾಗಿಂದ ಹೊರಗೆ ಹಾಕಬೇಕು. ಆದ್ರೆ ನಾವು ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತಂದು ಅಲ್ದಾಡಕ್ಕೆ ತಯಾರಿಲ್ರಿ. ಅದೇ ದಾರಿ ಒಳಗೆ ನಾವು ಅದೀವಿ. ನೀವೀಗ ಮತ್ತು ಕೂಗ್ಯಾಡಿ ಕಿರ್ಚಾಡಿ ಮತ್ತು ಇನ್ನೊಂಚೂರು ರಗಳಿ ಮಾಡಿ ಮತ್ತು ಹೊಡಿ ಬಡಿ ಕಡಿ ಆಗೋದು ಬ್ಯಾಡ ಅಂತಂದು ಸಮಾಧಾನವಾಗಿ ನಾವು ಅದೀವಿ ನೋಡ್ರಿ. ಅಲ್ರಿ ಅಣ್ಣಾರ, ಏನು ಮಾತಾಡ್ತೀರಿ ನೀವು? ಒಂದು ಹುಡುಗಿ ಜೀವನಕ್ಕೆ ಬೆಲೆನೇ ಇಲ್ಲನ್ರಿ. ಅಲ್ರಿ, ಮದುವೆ ಆಗ್ದಿರೋ ಹೆಣ್ಣನ್ನ ಒಂದು ಗಂಡಸಿರ ಮನ್ಯಾಗ ತಂದು ಬಿಟ್ಟು ನೀವು ಮೋಜ್ ಹೊಡಕತ್ತೀರಿ ಅಂತೀನಿ ನಾನು. ಅಲ್ರಿ, ನೀವು ಏನಾಗಿರುವಲ್ದಕ್ರಿ, ನೀವು ಬಗೆಹರಿಸ್ಬೇಕನ್ನೋದಿತ್ತಂದ್ರಿ ಆ ಹುಡುಗಿನ ಕರ್ಕೊಂಡೋಗಿ ಮೊದ್ಲು ಅವರು ಮನೆಗೆ ಬಿಟ್ಟು ಬರ್ರಿ. ಬಿಟ್ಟು ಬಂದು ಇಲ್ಲ ನನ್ನ ಮಗಳಿಗಿರೋ ಜೀವನಕ್ಕೊಂದು ದಾರಿ ಮಾಡ್ರಿ, ಇಲ್ಲ ಆ ಹುಡುಗಿ ಜೀವನಕ್ಕರ ದಾರಿ ಮಾಡ್ರಿ. ಇದು ಏನ್ರಿ ಇದು ಆಸೈತನ ಏನ್ರಿ? ಗಂಡ್ಮಕ್ಳಿರೋ ಮನ್ಯಾಗ ಒಂದು ಮದುವೆ ಆಗ್ದಿರೋ ಹುಡುಗಿನ ತಂದು ಇಟ್ಕೊಂಡ್ರ ಊರನ್ನಾರ ಏನಂತಾರನಾದ್ರೆ ನೀವು ಯೋಚನೆ ಮಾಡ್ಲಾರ್ದಂಗ ಆ ಹುಡುಗಿ ತಂದು ಮನ್ಯಾಗ ಇಟ್ಕೊಂಡಿರಲ್ಲ. ಇದಕ್ಕೆ ನಾನು ಏನು ಹೇಳ್ರಿ? ನೋಡ್ರಿ, ನೀವೇನೇ ಹೇಳಿದ್ರು ನಿಮ್ಮ ಬೆಣ್ಣೆ ಅಂತ ಮಾತಿಗಂಕರು ನಾನು ಕರಗಂಗಿಲ್ರಿ. ಇವತ್ತು ನನ್ನ ಮಗಳು ಬರಲಿ, ಅವ ಅಳಿಯ ಅನ್ಸ್ಕೊಂಡವನು ಬರಲಿ, ಮಾಡ್ತಾನ ಇಲ್ಲ ನನ್ನ ಮಗಳ ಜೊತೆಗೆ ಸಂಸಾರ ಅಂತ ಕೇಳ್ತೀನಿ. ಆಗಲ್ಲ ಅಂದ್ರೆ ಬಿಟ್ಬಿಡನ್ರಿ ನನ್ನ ಮಗಳನ್ನ. ಇಲ್ಲಡ್ರಿ, ನನ್ನ ಮಗಳು ನನಗೇನು ಒಜ್ಜಾಗೋದಿಲ್ಲ. ನಾನು ದುಡ್ದು ನನ್ನ ಮಗಳು ಸಾಕ್ತೀನಿ. ಆಕೆ ಹೆಂಗೂ ದುಡಿಯಾಕತ್ತಾಳ. ಈಗ ಆಕೆಗೆ ಏನು ಕಷ್ಟ ಆಗಂಗಿಲ್ಲ. ಏನು ಇಂಥ ಪರ ಅಲ್ಲ ಅನಿಸ್ಬಾರ್ದ್ರಿ. ಒಂದು ಹುಡುಗಿ ಜೀವನಾನ